ಈ ನಂಬರ್ ಎಲ್ಲೋ ನೋಡಿದ್ದೀನಲ್ಲ. ಓಹೋ, ಶ್ರವಣ್ ನಂಬರ್ ಆಯಿತು. ಇವನು ಯಾಕೆ ಶ್ರಾವಣಿ ಮೇಡಮ್ ಕಾಲ್ ಮಾಡ್ತಾ ಇದ್ದಾನೆ? ಮೇಡಮ್ ಏನಾದರೂ ಇವನ ಜೊತೆ ಮಾತಾಡೋಕೆ ಶುರು ಮಾಡಿದ್ರೆ ಅಷ್ಟೇ ಕತೆ. ಹಲೋ. ಹಲೋ ಬಾಸ್. ನಾನು ನಿಮ್ಮ ಹತ್ರ ಮಾತಾಡಬೇಕು. ನಾನು ಶ್ರಾವಣಿಗೆ ಕಾಲ್ ಮಾಡಿ ಸಾಕಾಯ್ತು. ಹೊಸ ನಂಬರ್ ಅಲ್ವಾ, ಅವಳಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಇಲ್ವಲ್ಲ, ಹಾಗೇನಿಲ್ಲ. ಅವ್ರು ಯಾವುದೇ ಹೊಸ ನಂಬರ್ ಇದ್ರು ರಿಸೀವ್ ಮಾಡ್ತಾರಪ್ಪ. ಓಹೋ, ಹಾಗಾದ್ರೆ ಅವಳಿಗೆ ನನ್ನ ನಂಬರ್ ಅಂತಾನೆ ಗೊತ್ತಾಗಿದೆ. ಮೋಸ್ಟ್ಲಿ ನೀವು ತೋರಿಸ್ತಿರೋ ಪ್ರೀತಿಗೆ ಅವಳು ಕಳೆದೋಗಿ ನಾನು ಮರ್ತಿರ್ಬೇಕು. ಇಲ್ಲ ಸುಬ್ಬ ಅವ್ರೆ, ಹಾಗೇನಾದ್ರೂ ಶ್ರಾವಣಿ ನನ್ನ ಮರ್ತ್ರೆ ನಾನು ಸತ್ತೇ ಹೋಗ್ತೀನಿ. ಅಯ್ಯೋ, ನೀವು ಹಾಗೆಲ್ಲ ಮಾಡ್ಬೇಡಿ, ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಸುಬ್ಬು ಸರ್, ನಾನು ಶ್ರಾವಣಿನ ನೋಡ್ಬೇಕು. ಮನ್ಸಲ್ಲಿ ಪ್ರೀತಿ ಇದ್ದಾಗ, ಪ್ರೀತಿಸೋರು ಹತ್ರನೇ ಇದ್ದಾಗ ನೋಡ್ದೇನೆ ಇರಕ್ಕಾಗತ್ತಾ? ನಿಮಗಂತೂ ಪ್ರೀತಿ ಬಗ್ಗೆ ಗೊತ್ತಿಲ್ಲ, ಬರೇ ಮನೆ ಜವಾಬ್ದಾರಿ ಅದು ಇದು ಅಂತ ಓಡಾಡ್ತಿರ್ತೀರ. ಆದ್ರೆ ನನಗೆ ಪ್ರೀತಿ ಬಗ್ಗೆ ಗೊತ್ತು. ಪ್ರತಿದಿನ ಪ್ರೀತಿಸೋ ಹುಡುಗಿನ ನೋಡ್ಲಿಲ್ಲ ಅಂದ್ರೆ ನನಗಂತೂ ಹುಚ್ಚೆ ಹಿಡಿಯುತ್ತೆ. ಸರ್, ನಾನು ನಿಮ್ಮ ಮನೆಗೆ ಬರಲ್ಲ. ಶ್ರಾವಣಿಗೆ ಕೋಪ ಇರಬೇಕು. ಅವಳು ನಿಮ್ಮನ್ನ ಮದುವೆ ಆಗೋಕ್ಕೆ ನಾನೇ ಕಾರಣ ಅಲ್ವಾ? ಇರ್ಲಿ ಬಿಡಿ, ಹುಡುಗಿರೇ ಆಗಲ್ವಾ, ನನಗೇನು ಪ್ರಾಬ್ಲಮ್ ಇಲ್ಲ. ಅದೇ ನಿಮ್ಮ ಮನೆಗೆ ಬಂದು ಅವಳನ್ನ ನೋಡ್ಕೊಂಡು ಹೊಟ್ಟೋಗ್ಬಿಡ್ತೀನಿ. ನೀವು ನಮ್ಮನೆ ಹತ್ರ ಬರ್ತೀರಾ? ಬೇಡ ಬೇಡ ಬೇಡ, ನಾನು ನಮ್ಮನೇಲಿ ಏನು ಹೇಳಿ. ಏನ್ ಬಾಸ್ ಇದು, ನೀವು ನನ್ನ ಹಳೆ ಫ್ರೆಂಡು ಅಂತ ಹೇಳಿ ಒಂದು ಲೋಟ ಕಾಫಿ ಕೊಡಿ. ನಾನು ಕಾಫಿ ಕುಡಿತಾ ಶ್ರಾವಣಿನ ಕಣ್ ತುಂಬ ನೋಡ್ಕೊಂಡು ಹೊಟ್ಟೋಗ್ತೀನಿ. ಯಾರಿಗೂ ಅನುಮಾನ ಬರಲ್ಲ ಬಾಸ್. ನೋಡಿ ಇವ್ರೆ, ಇದೆಲ್ಲ ಸಾಧ್ಯ ಇಲ್ಲ. ಹಾಗೆ ಹೇಳ್ಬಿಡಿ ಸರ್, ದಯವಿಟ್ಟು ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಸರ್. ನಾನು ಬರ್ತಾ ಇದ್ದೀನಿ ಸರ್. ಇಲ್ಲ, ನಿಮ್ಮ ಮನೆ ಹತ್ರನೇ ಇದ್ದೀನಿ, ನಿಮ್ಮ ಮನೆ ಎದುರುಗಡೆನೇ ಇದ್ದೀನಿ. ಮನೆ ಎದುರುಗಡೆ ಬಂದ್ಬಿಟ್ರಾ? ಹೌದು ಸರ್. ಅಯ್ಯೋ ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಒಳ್ಳೆ ತಲೆನೋವು ಆಯ್ತಲ್ಲ. ಇವನೇನಾದರೂ ಶ್ರಾವಣಿ ಮೇಡಮ್ ನೋಡಿದ್ರೆ ತುಂಬ ಕಷ್ಟ. ಮೊದಲು ಇವನನ್ನು ಕಳಿಸ್ಬೇಕು. ಅಲ್ಲಿ ಮಾತಾಡ್ಬೋದಾಗಿತ್ತು ತಾನೇ. ಅಯ್ಯೋ ಬಾಸ್, ನೋಡ್ದೇನೆ ಇರಕ್ಕಾಗ್ತಾ ಇಲ್ಲ ಬಾಸ್ ನನಗೆ. ಯಾರಪ್ಪ ಇವರು? ಇದೇನಿದು, ಅಪ್ಪಂಗೆ ಇವನು ಗೊತ್ತಲ್ಲ, ಆದರೂ ಯಾರು ಅಂತ ಕೇಳ್ತಿದ್ದಾರೆ. ಓ, ಅಮ್ಮ ಇರೋದಕ್ಕೆ ಈ ನಾಟಕ ಮಾಡ್ತಿರ್ಬೋದು ಅನ್ಸುತ್ತೆ. ಅಂಕಲ್ ನಮಸ್ಕಾರ. ನಮಸ್ಕಾರ, ನಾ ಸುಬ್ಬು ಫ್ರೆಂಡು. ಸುಬ್ರಹ್ಮಣ್ಯನ್ ಫ್ರೆಂಡಾ? ಇದಕ್ಕೂ ಮುಂಚೆ ನಾವು ನೋಡೇ ಇಲ್ವಲ್ಲ. ನಾನು ಸುಬ್ಬು ಹಳೆ ಫ್ರೆಂಡು, ನೀವೆಲ್ಲ ಮರ್ತಿರ್ಬೇಕನ್ಸುತ್ತೆ. ಓ, ಇದ್ರೂ ಇರ್ಬೋದು ಕಣಪ್ಪ. ಇತ್ತೀಚೆಗೆ ನಾನು ತುಂಬಾ ಮರುವು. ವಯಸ್ಸಾಯ್ತಾ ಬಂತಲ್ಲ. ಕೂತ್ಕೋಪ. ಸುಬ್ರಹ್ಮಣ್ಯ, ನಿನ್ ಸ್ನೇಹಿತನಿಗೆ ಕೂತ್ಕೊಳಕ್ ಹೇಳು. ಕೂತ್ಕೊಳ್ಳಿ. ಕೂತ್ಕೋ. ಬಾಸ್, ಎಲ್ಲಿ ಬಾಸ್? ನಮ್ಮ ಹುಡುಗಿನೇ ಕಾಣ್ತಾ ಇಲ್ಲ, ಕರೀರಿ ಬಾಸ್. ಕೂತ್ಕೋ. ನಾಚಿಕೆ. ಶ್ರಾವಣಿ ಅಮ್ಮರೇ, ಇಲ್ಲಿ ನೋಡಿ, ಯಾರೋ ಸುಬ್ಬು ಹಳೆ ಫ್ರೆಂಡ್ ಅಂತೆ. ಸ್ವಲ್ಪ ಕಾಫಿ ತರ್ತೀರಾ? ಮೇಡಮ್ ಯಾಕೆ ಕಾಫಿ ತರಬೇಕು? ಸುಮ್ಮನೆ ಅವ್ರಿಗೆ ಯಾಕೆ ತೊಂದ್ರೆ? ಅಮ್ಮ, ನೀನೇ ಹೋಗಿ ತಂದ್ಬಿಡ್ತೀಯಾ? ಅವ್ರಿಗೆ ಯಾಕೆ ತೊಂದರೆ? ಶ್ರಾವಣಿ ಅಮ್ಮವರು ಯಾವತ್ತೂ ಇಂಥ ಕೆಲ್ಸಗಳನ್ನ ತೊಂದರೆ ಅಂತ ಅನ್ಕೊಂಡಿಲ್ಲ ಕಣೋ. ಅದರಲ್ಲೂ ಮನೆಗೆ ಅತಿಥಿಗಳು ಬಂದಿದ್ದಾರೆ ಅಂದ್ರೆ ಮಾತಾಡ್ಸೋದು ಬೇಡವಾ? ಶ್ರಾವಣಿ ಅಮ್ಮರೇ, ಮುಗೀತು, ನನ್ನ ಕಥೆ ಮುಗೀತು. ಶ್ರಾವಣಿ ಮೇಡಮ್ ಬಂದು ಇವನ್ನ ನೋಡಿ ಮತ್ತೆ ಹಳೇದೆಲ್ಲ ನೆನಪಾಗಿ ಅಯ್ಯಯ್ಯೋ ನೆನ್ಸ್ಕೊಳಕ್ಕೆ ಭಯ ಆಗ್ತಿದೆಯಲ್ಲ. ಅಕಸ್ಮಾತ್ ಶ್ರಾವಣಿ ಮೇಡಮ್ಗೆ ಇವ್ನು ಸಿಕ್ಕಿದ ಖುಷಿಲಿ ನಾನು ಬಿಟ್ಟು ಹೋಗ್ಬಿಟ್ರೆ? ಯಾರೋ ವಿಲನ್ ಬಂದ ಬಿಟ್ಕೊಡು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡ್ರೆ ನಿನ್ ಪ್ರೀತಿನ ನೀನ್ ಉಳಿಸ್ಕೊಳಕ್ಕಾಗತ್ತೇನೋ? ಶ್ರಾವಣಿ ಕತೆಗೆ ನೀನೇ ಹೀರೋ ಆದೋನು ಇದನ್ನೆಲ್ಲ ದಾಟಿ ನಿನ್ ಪ್ರೀತಿನ ಉಳಿಸ್ಕೋಬೇಕು ಸುಬ್ಬು. ನಾನು ಈ ಥರ ಭಯ ಪಡೋದಾಗ್ಲಿ ಕೋಪ ಮಾಡ್ಕೊಳ್ಳೋದಾಗ್ಲಿ ಮಾಡಬಾರ್ದು. ನಾನು ಬೇರೆ ಥರನೇ ಇರಬೇಕು, ಏನು ಆಗೇ ಇಲ್ವೇನೋ ಅನ್ನೋ ರೀತಿಲಿ ಇರಬೇಕು. ಥ್ಯಾಂಕ್ಸ್. ಅಯ್ಯಯ್ಯೋ, ನನ್ನ ಹುಡುಗಿ ಅವ್ರ ಹಳೆಯ ಪ್ರೇಮಿಗೆ ಸ್ಮೈಲ್ ಮಾಡ್ತಿದಾರಲ್ಲ. ಪರವಾಗಿಲ್ಲ, ನಾನು ನಾರ್ಮಲ್ ಆಗಿರಬೇಕು. ಮೇಡಮ್, ಇದು ನನ್ನ ಫ್ರೆಂಡು.
ನನಗೆ ಗೊತ್ತಲ್ವಾ? ದೇವ್ರೆ, ಈಗ ನನ್ನ ಪ್ರೀತಿಗೆ ನೀನೇ ಗತಿ. ಅವಳು ನನ್ನ ನೋಡಿ ನಕ್ಕಿದಾಳೆ, ಅದರಿಂದ ಆದ್ರೂ ನಿಮ್ಗೆ ಅರ್ಥ ಆಗ್ಬೇಕು. ಒಂದೇ ಒಂದ್ಸಲ ಪ್ಲೀಸ್ ಮಾತಾಡಕ್ಕೆ ಅವಕಾಶ ಮಾಡ್ಕೊಡಿ. ಈಗೇನು ನಿಮಗೆ ಅವ್ರ ಜೊತೆ ಮಾತಾಡ್ಬೇಕು ತಾನೆ? ಕರ್ಕೊಂಬರ್ತೀನಿ, ಒಂದು ನಿಮಿಷ ಇಲ್ಲೇ ಕೂತ್ಕೊಳ್ಳಿ. ಮೇಡಮ್, ಒಂದು ನಿಮಿಷ ಆಚೆ ಬರ್ತೀರಾ? ಯಾಕೆ? ನೀವು ಬನ್ನಿ ಮೇಡಮ್. ಅಯ್ಯೋ ಮೇಡಮ್, ನಾನು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋದು, ಆದರೆ ನನ್ನ ಪ್ರೀತಿನ ನಿಮಗೆ ಕಾಣಿಸ್ತಿಲ್ವೇ? ಅಟ್ಲೀಸ್ಟು ನಿಮ್ಮ ಹೃದಯಕ್ಕಾದ್ರೂ ನನ್ನ ಪ್ರೀತಿ ಅರ್ಥ ಆಗ್ತಿಲ್ವಾ? ಥ್ಯಾಂಕ್ ಯು ಸುಬ್ಬು ಅವರೇ. ನೀವು ಇಲ್ಲಿ ಮಾತಾಡೋದು ಬೇಡ, ಹೊರಗಡೆ ಬನ್ನಿ. ಬಾಸ್, ನೀವೆಲ್ಲಿಗೆ? ನಾನು ನಮ್ಮ ಹುಡುಗಿ ಸಪ್ರೇಟಾಗಿ ಮಾತಾಡಬೇಕು. ಅಲ್ಲಿ ನಿಮ್ಗೇನು ಕೆಲಸ? ಮಾತಾಡಿ. ಶ್ರಾವಣಿ,